ಆತ್ಮವಿಚಾರ 73 ಆಧ್ಯಾತ್ಮಿಕ ಯಾತ್ರೆ. ಅಹಂಕಾರದಿಂದ ಶಾಶ್ವತವಾದ ಸ್ವರೂಪದೆಡೆಗೆ. ಸೆಲ್ಫ್ ಇನ್ಕ್ವೈರಿ 73 ಸ್ಪಿರಿಚುಯಲ್ ಜರ್ನಿ ಫ್ರಮ್ ಈಗೋ ಟು ದಿ ಎಟರ್ನಲ್ ಐ ಆಮ್. बुद्धं शरणं गच्छामि, धम्मं शरणं गच्छामि, संघं शरणं गच्छामि, बुद्धं शरणं गच्छामि. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. ಲೆಟ್ ದಿ ಅವೇರ್ನೆಸ್ ದಟ್ ಯು ಆರ್ ದಿ ವಿಟ್ನೆಸ್ ಆಫ್ ಎವ್ರಿಥಿಂಗ್ shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ. ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್. ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಬ್ರೆತ್ and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ. ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me as it is impermanent, momentary, and not self, anatma. However,
Being the observer of the body, I am permanent, eternal, and Atma. ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is Anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ
ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ ಆ್ಯಂಡ್ ದಿ ಮೈಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. अन्तर्यश्च बहिर्विभू
शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ಪ್ರಶ್ನಿಸುವವನು ಯಾರು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಗಮನವು ಅಹಂಕಾರದ ಅಡಕಗಳಿಂದ ಪ್ರಜ್ಞೆಯ ಮೂಲದೆಡೆಗೆ ಪಲ್ಲಟಗೊಳ್ಳುತ್ತದೆ. ಈ ಸ್ಥಳಾಂತರ ನಿರ್ಣಾಯಕವಾಗಿದೆ, ಏಕೆಂದರೆ ಅದು ಆತ್ಮವು ದೇಹವಲ್ಲ ಅಥವಾ ಮನಸ್ಸಲ್ಲ, ಆದರೆ ಎಲ್ಲ ವಿದ್ಯಮಾನಗಳಿಗೆ ಸಾಕ್ಷಿಯಾಗಿರುವ ಶುದ್ಧ ಉಪಸ್ಥಿತಿಯಾಗಿದೆ ಎಂಬುದನ್ನು ಬಹಿರಂಗಪಡಿಸುತ್ತದೆ. ಈ ತಿಳುವಳಿಕೆಯಲ್ಲಿ ಗುರುತಿಸಿಕೊಂಡ ಭ್ರಮೆಗಳ ಬುಡವೇ ತೆರೆದಿಟ್ಟಂತಾಗಿ ಪ್ರಶ್ನಿಸುವವನೇ ಸ್ವತಃ ಕರಗಿಬಿಡುತ್ತಾನೆ. ಅಂಡರ್ಸ್ಟ್ಯಾಂಡಿಂಗ್ ಹೂ ಇಸ್ ದಿ ಕ್ವಶ್ಚನರ್ shifts attention from the ego's content to the very source of consciousness. This shift is crucial because it reveals that the self is not the body or the mind, but the pure presence witnessing all phenomena. In this understanding, the questioner itself dissolves, exposing the root of all identity illusions. ನಾನೆಂಬ ಅಹಂಕಾರ ಎಚ್ಚರಾಗಿದ್ದಾಗ ಮಾತ್ರ ಕಾಣಿಸಿಕೊಳ್ಳುವ ಜಗತ್ತು ಗಾಢ ನಿದ್ರೆಯಲ್ಲಿ ಕಣ್ಮರೆಯಾಗುತ್ತದೆ. ಇದು ಜಗತ್ತು ಹೊರಗಿನದು ಮತ್ತು ವಸ್ತುನಿಷ್ಠವಾದುದು ಎಂಬ ನಂಬಿಕೆಯನ್ನು ಆಕ್ಷೇಪಿಸುತ್ತಾ ಬಾಹ್ಯ ಜಗತ್ತು ಆಂತರಿಕ ಪ್ರಜ್ಞೆಯಿಂದ ಬೇರೆಯಲ್ಲವೆಂಬ ಸತ್ಯವನ್ನು ತೋರ್ಪಡಿಸಿ ಇಲ್ಲಿಯವರೆಗೆ ತಪ್ಪಾಗಿ ಮಾಡಿಕೊಂಡ ವಿಷಯಿ ಅಂದರೆ ಸಬ್ಜೆಕ್ಟ್ ಮತ್ತು ವಸ್ತುಗಳ ಅಂದರೆ ಆಬ್ಜೆಕ್ಟ್ ನಡುವಿನ ಭೇದವನ್ನು ವಿಸರ್ಜಿಸುತ್ತದೆ. ದಿ ವರ್ಲ್ಡ್ ಅಪಿಯರ್ಸ್ ಓನ್ಲಿ ವಿತ್ ದಿ ಸೆನ್ಸ್ ಆಫ್ ಐ ಆಮ್ ದಿ ಈಗೋ and disappears in deep sleep. This challenges the belief that the world is external and objective. It shows that the so-called outer world is inseparable from inner consciousness, dissolving the false division between subject and object. ನಾನೆಂಬ ಅಹಂಕಾರವೇ ಎಲ್ಲ ಭ್ರಮೆಗಳ ಮೂಲವಾಗಿದ್ದರೂ ಅದನ್ನು ಮೀರಿದಾಗ ಅದು ಬಂಧನಗಳಿಂದ ಬಿಡುಗಡೆ ಹೊಂದುವ ಕೀಲಿಕೈಯೂ ಆಗಿದೆ. ನಾನಿರುವೆನು ಎಂಬ ಶುದ್ಧ ಅರಿವು ಎಲ್ಲ ನಾಮರೂಪ ಮತ್ತು ಗುರುತುಗಳಿಗಿಂತ ಮೊದಲು ಬೆಳಗುತ್ತದೆ. ನಾನೆಂಬ ಈ ಶುದ್ಧ ಅರಿವಿನ ಉಪಸ್ಥಿತಿಯಲ್ಲಿ ಸ್ಥಿರಗೊಳ್ಳುವುದರಿಂದ ಎಲ್ಲ ಕರ್ಮಬಂಧನ ಮತ್ತು ಮಾನಸಿಕ ನಾಟಕಗಳಿಂದ ಮುಕ್ತನಾಗುವುದು ಸಾಧ್ಯವಾಗಿ ಶಾಶ್ವತವಾದ ಆತ್ಮ ಸಾಕ್ಷಾತ್ಕಾರ ಪ್ರಕಾಶಿಸುತ್ತದೆ. ವೈಲ್ ಐ ಆಮ್ ದಿ ಈಗೋ is the root of illusion, it is also the key to liberation if transcended. The pure feeling of I am comes before all labels and identities. Abiding in this pure presence allows one to break free from all karmic bonds and mental roles, leading to realization of the eternal self. ದೈನಂದಿನ ಜೀವನದಲ್ಲಿ ನಾನೆಂಬ ಅರಿವನ್ನು ಪೋಷಿಸುವುದರಿಂದ ಧ್ಯಾನವು ಔಪಚಾರಿಕ ಅಭ್ಯಾಸದಿಂದ ಉಪಯುಕ್ತ ವಾಸ್ತವಿಕದೆಡೆಗೆ
ರೂಪಾಂತರಗೊಳ್ಳುತ್ತದೆ. ನಾನೆಂಬ ಅರಿವಿನ ನಿರಂತರ ಉಪಸ್ಥಿತಿಯಲ್ಲಿ ಕರ್ಮಗಳು ಅಹಂಕಾರವಿಲ್ಲದೆ ನಡೆದು ನಾನು ಮಾಡುವವನು ಎಂಬ ಕರ್ತೃತ್ವದ ಭ್ರಮೆ ಕರಗುತ್ತದೆ. ಇದರಿಂದ ಜೀವನವು ಸ್ವಾಭಾವಿಕವಾಗಿ ಮುಂದುವರಿದು ಫಲಿತಾಂಶದ ಮೇಲಿನ ಮಮತೆ ಇಲ್ಲದಂತಾಗಿ ಮಾಡುವ ಪ್ರತಿಯೊಂದು ಕಾರ್ಯವೂ ಪವಿತ್ರವಾಗುತ್ತದೆ. ಮೇಂಟೈನಿಂಗ್ ಅವೇರ್ನೆಸ್ ಆಫ್ ಐ ಆಮ್ ಇನ್ ಡೈಲಿ ಲೈಫ್ ಟ್ರಾನ್ಸ್ಫಾರ್ಮ್ಸ್ ಮೆಡಿಟೇಷನ್ ಫ್ರಮ್ ಎ ಫಾರ್ಮಲ್ ಪ್ರಾಕ್ಟೀಸ್ into a living reality. In this constant presence, actions happen without ego, dissolving the illusion of doership. Life flows naturally and every action becomes sacred, free from attachment to results. ಭಾವೋದ್ರೇಕಗಳೊಂದಿಗೆ ಗುರುತಿಸಿಕೊಳ್ಳುವ ಬದಲು ಅವುಗಳಿಗೆ ಸಾಕ್ಷಿಯಾದಾಗ ನಿರಾಕರಣೆ ಇಲ್ಲದ ನಿರ್ಲಿಪ್ತತೆ ಉಂಟಾಗುತ್ತದೆ. ಆಗ ಉದ್ವಿಗ್ನತೆಗಳು ಪ್ರಜ್ಞೆಯ ವಿಶಾಲವಾದ ಆಕಾಶದಲ್ಲಿ ಹಾದು ಹೋಗುವ ಮೋಡಗಳಂತೆ ಗೋಚರಿಸುತ್ತವೆ. ನಾನೆಂಬ ಈ ಅರಿವು ಎಲ್ಲರನ್ನೂ ದುಃಖ ಮತ್ತು ಭಯಗಳಿಂದ ಮುಕ್ತಗೊಳಿಸುತ್ತದೆ. ಮೌನ ಆತ್ಮಸ್ವರೂಪವಾದ ಸಾಕ್ಷಿ ಯಾವುದರ ಸೋಂಕಿಗೂ ಒಳಗಾಗದೆ ಶಾಂತಿಯಿಂದ ಪ್ರಕಾಶಿಸುತ್ತದೆ. Becoming a witness to emotions rather than identifying with them brings detachment without denial. Emotions appear like passing clouds in the vast sky of consciousness. This awareness frees one from suffering and fear. The self, as the silent Sakshi, the witness, remains untouched and at peace. ಮೂಲತಃ ಆತ್ಮಸ್ವರೂಪರಾಗಿರುವ ಯಾರೂ ವೈಯಕ್ತಿಕವಾಗಿ ಏನನ್ನೂ ಮಾಡುವುದಿಲ್ಲ. ಏಕೆಂದರೆ ಆತ್ಮನಿಗೆ ಯಾವ ಕರ್ಮವೂ ಇಲ್ಲ. ಉಸಿರಾಟ, ರಕ್ತ ಪರಿಚಲನೆ, ಹೃದಯ ಬಡಿತ ಮತ್ತು ಇಡೀ ಜೀವನ ತಾವಾಗಿಯೇ ತಿಳಿದುಕೊಳ್ಳುತ್ತವೆ ಮತ್ತು ಮುಂದುವರಿಯುತ್ತವೆ. ಈ ಸತ್ಯವನ್ನರಿತಾಗ ಆತ್ಮಸ್ವರೂಪರಾದ ನೀವು ಅಹಂಕಾರದ ಭಾರದಿಂದ ಬಿಡುಗಡೆ ಹೊಂದುವಿರಿ. ಈ ಒಳನೋಟ ನಾನು ವೈಯಕ್ತಿಕ ಮಧ್ಯವರ್ತಿ, ನಾನೇ ಕರ್ತೃ ಮತ್ತು ನಾನೇ ಭೋಕ್ತೃ ಎಂಬ ಭ್ರಮೆಯನ್ನು ಕರಗಿಸುತ್ತದೆ. ಇದರ ಅನಂತರವೂ ಕರ್ಮಗಳು ನಡೆಯುತ್ತವೆ, ಆದರೆ ಯಾವುದೇ ನಟಿಸುವ ನಟನಿಲ್ಲದಂತೆ. ಆಗ ಬೆಳಗುವುದು ಶುದ್ಧವಾದ ಮುಕ್ತತೆ, ಪ್ರೀತಿ ಮತ್ತು ಸ್ವಾತಂತ್ರ್ಯ. ನೋ ಒನ್ ಹೂ ಈಸ್ ಬೇಸಿಕಲಿ ಆಫ್ ದಿ ನೇಚರ್ ಆಫ್ ದಿ ಸೆಲ್ಫ್, ಆತ್ಮ, ಈಸ್ ಪರ್ಸನಲಿ ಡೂಯಿಂಗ್ ಎನಿಥಿಂಗ್. This is because Atma is not a doer, he is far beyond all karmas. Breathing, blood circulation, heartbeat, and all of life unfold and continue on their own. Realization of this authentic truth releases you from the burden of the ego. This insight dissolves the illusion of personal agency. Actions still happen, but there is no actor, only openness, love, and freedom shines. ಅಂತಿಮ ಹಂತದಲ್ಲಿ ನಾನಿರುವೆನು ಎಂಬ ಭಾವನೆಯನ್ನು ನೀವು ಮೀರಬೇಕು. ಅಂತಿಮ ಹಂತದಲ್ಲಿ ನಾನಿರುವೆನು ಎಂಬ ಭಾವನೆಯನ್ನು ನೀವು ಮೀರಬೇಕು. ಇದು ಸಾಧ್ಯವಾದಾಗ ಪ್ರತ್ಯೇಗಾತ್ಮನಾದ ನಾನು ವಿಶ್ವಾತ್ಮನಾದ ಪರಮಾತ್ಮನಿಂದ ಪ್ರತ್ಯೇಕವೆಂಬ ಭಾವನೆ ಕರಗುತ್ತದೆ. ಇಲ್ಲಿ ಗಮನಿಸುವವನು ಮತ್ತು ಗಮನಕ್ಕೆ ಒಳಪಡುವವು ಎಂಬ ಭೇದವಳಿದು
ಎಲ್ಲವೂ ಸಂಪೂರ್ಣವೂ ಪರಿಶುದ್ಧವೂ ಆದ ಆ ಒಂದು ಅಖಂಡ ಸತ್ಯದಲ್ಲಿ ವಿಲೀನಗೊಳ್ಳುತ್ತವೆ. ಇದು ಮೌನ, ಪ್ರೀತಿ ಮತ್ತು ಪ್ರತ್ಯೇಕತೆಯ ಅನುಪಸ್ಥಿತಿಯಿಂದ ಗುರುತಿಸಲ್ಪಡುವ ಅಂತಿಮ ಸ್ವಾತಂತ್ರ್ಯ. In the final stage, you have to transcend even the I am feeling. In the final stage, you have to transcend even the I am feeling. Here, the sense of individual self, the feeling that I am separate from the universal self, dissolves completely. The observer and the observed merge into one whole absolute reality. This is the ultimate freedom marked by silence, love, and the absence of separation. ಜ್ಞಾನೋದಯವೆಂದರೆ ಜಗತ್ತಿನಿಂದ ಪಲಾಯನ ಮಾಡುವುದಲ್ಲ, ಅನಿವಾರ್ಯ ಜವಾಬ್ದಾರಿಗಳನ್ನು ತಪ್ಪಿಸಿಕೊಳ್ಳುವುದಲ್ಲ. ಬದಲಿಗೆ ಯಾವುದರೊಡನೆಯೂ ಗುರುತಿಸುವಿಕೆ ಇಲ್ಲದಂತೆ, ಯಾವುದಕ್ಕೂ ಅಂಟಿಕೊಳ್ಳದಂತೆ ಅಸಂಗರಾಗಿ ಬದುಕುವುದು. ಜ್ಞಾನೋದಯವಾದವನು ನೀರು ಅಥವಾ ಗಾಳಿಯಂತೆ ನಿರಾಕಾರ ಮತ್ತು ಸ್ವಾತಂತ್ರ್ಯದಿಂದ ಯಾವುದರ ಹಂಗೂ ಇಲ್ಲದಂತೆ, ಅಹಂಕಾರ ಮತ್ತು ಬಂಧನಗಳಿಲ್ಲದಂತೆ ವರ್ತಿಸುವನು. Enlightenment is not escaping the world but living in it without identification. The enlightened one moves like water or wind, formless and free, acting without ego or attachment. ಅಹಂಕಾರ ಕಣ್ಮರೆಯಾದಾಗ ಪರಿಶುದ್ಧವಾದ ಪ್ರೀತಿ ಮಾತ್ರ ಉಳಿಯುತ್ತದೆ. ಸ್ವಾರ್ಥದ ಒಂದು ಭಾವನೆಯಾಗಿ ಅಲ್ಲ, ಪರಿಪೂರ್ಣ ಅಸ್ತಿತ್ವದ ಸಾರವಾಗಿ. ವಿಶ್ವವನ್ನೇ ವ್ಯಾಪಿಸುವ ಈ ಪ್ರೀತಿ ವಸ್ತುರಹಿತ, ಅನಂತ ಮತ್ತು ಸ್ವಯಂ ಪ್ರೇರಿತ, ಸೌಂದರ್ಯದ ಅರಿವಿಲ್ಲದ ಹೂವಿನಂತೆ. ಅದು ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುವ ಶುದ್ಧ ಅಸ್ತಿತ್ವ ಸ್ವರೂಪ. When the ego disappears, only pure and immaculate love remains, not as the emotion of selfishness, but as the essence of all-pervasive existence. This love is objectless, infinite, and spontaneous, like a flower unaware of its beauty. It is pure being expressing itself. ಈ ಆಧ್ಯಾತ್ಮಿಕ ಯಾತ್ರೆ ಅಂತಿಮವಾಗಿ ಪರಿಶುದ್ಧ ಮೌನದಲ್ಲಿ ಕೊನೆಗೊಳ್ಳುತ್ತದೆ. ಈ ಆಧ್ಯಾತ್ಮಿಕ ಯಾತ್ರೆ ಅಂತಿಮವಾಗಿ ಪರಿಶುದ್ಧ ಮೌನದಲ್ಲಿ ಕೊನೆಗೊಳ್ಳುತ್ತದೆ. ಅಲ್ಲಿ ನಾನು ಎಂಬುದೂ ಇಲ್ಲ, ನಾನು ಅನ್ವೇಷಕ ಎಂಬುದೂ ಇಲ್ಲ, ಮತ್ತು ಸಾಧನೆ ಎಂಬುದೂ ಇಲ್ಲ. ಸಾಧನೆ ಮತ್ತು ಸಾಧ್ಯ ಎಂಬ ಇವೆರಡನ್ನೂ ಮೀರಿದುದು ಇದು. ಈ ಮೌನ ಶೂನ್ಯತೆಯಲ್ಲ, ಬದಲಿಗೆ ಕಾಲದೇಶಗಳ ದ್ವಂದ್ವತೆಯನ್ನು ಮೀರಿದ ಪರಿಪೂರ್ಣತೆ. ಇದೇ ಚೈತನ್ಯಮಯ ವಿಶ್ವಧರ್ಮ, ಮನಮಾತುಗಳನ್ನು ಮೀರಿದ ಅಂತಿಮ ಬೋಧನೆ. ದಿ ಸ್ಪಿರಿಚುವಲ್ ಜರ್ನಿ ends in absolute pure silence. The spiritual journey ends in absolute pure silence, where there is no I, no seeker, and no path. This silence is not emptiness, but fullness beyond space, time, and duality. It is the living dharma, the universal law, the final teaching that cannot be spoken and that the mind cannot grasp. ಅಹಂಕಾರ ಹೋದ ಅನಂತರ ಆತ್ಮವನ್ನು ಪ್ರತಿಬಿಂಬಿಸುವ ಪಾರದರ್ಶಕ ಕನ್ನಡಿಯಂತೆ ಜಗತ್ತು ಕಾಣುತ್ತದೆ. ಇದರಿಂದ
ಸುಖ ದುಃಖ, ಲಾಭ ನಷ್ಟ, ಸಂತೋಷ ಪರಿತಾಪ ಮೊದಲಾದ ದ್ವಂದ್ವಗಳಿಂದ ಬಿಡಿಸಿಕೊಂಡು ಇವೆಲ್ಲವೂ ಪ್ರಜ್ಞೆಯ ಅನಂತ ಸಾಗರದ ಮೇಲ್ಮೈ ಮೇಲೆ ಏರಿಳಿಯುವ ಅಲೆಗಳೆಂಬಂತೆ ಪರಿಗಣಿಸುವುದು ಸಾಧ್ಯವಾಗುತ್ತದೆ. ಈ ದೃಷ್ಟಿಕೋನದಿಂದ ಎಲ್ಲವನ್ನೂ ನಗುನಗುತ್ತಾ ಸ್ವೀಕಾರ ಮಾಡುವ ಮತ್ತು ಶುದ್ಧ ಅಸ್ತಿತ್ವದಲ್ಲಿ ಸ್ಥಾಪಿತರಾಗುವ ಸಾಮರ್ಥ್ಯ ಸಿದ್ಧಿಯಾಗುತ್ತದೆ. ವಿತ್ ಈಗೋ ಗಾನ್, ದಿ ವರ್ಲ್ಡ್ ಅಪಿಯರ್ಸ್ ಆಸ್ ಎ ಟ್ರಾನ್ಸ್ಪರೆಂಟ್ ಮಿರರ್ ರಿಫ್ಲೆಕ್ಟಿಂಗ್ ದಿ ಸೆಲ್ಫ್. One becomes detached equanimously from happiness and suffering, defeat and success, joy and sorrow, seeing them as waves on the ocean of consciousness. This view brings deep acceptance and ever-shining presence. ದ್ವಂದ್ವಗಳೆಂದು ತೋರುವ ಬೆಳಕು ಕತ್ತಲೆ, ಸುಖ ದುಃಖ ಮೊದಲಾದವೆಲ್ಲವೂ ಒಂದೇ ಪರಿಪೂರ್ಣ ಸತ್ಯದ ಅಂಶಗಳಾಗಿವೆ. ಯಾವುದೇ ಅನುಭವವನ್ನು ವಿರೋಧಿಸುವುದನ್ನು ನಾವು ನಿಲ್ಲಿಸಿದಾಗ ಶಾಂತಿ ಮತ್ತು ನೆಮ್ಮದಿ ಸ್ವಾಭಾವಿಕವಾಗಿಯೇ ಉಂಟಾಗುತ್ತವೆ. ಹಾಗಾಗಿ ಅಧ್ಯಾತ್ಮದ ಎಲ್ಲ ಹುಡುಕಾಟ ಮತ್ತು ಶ್ರಮಿಸುವಿಕೆಯನ್ನು ಬಿಟ್ಟು ಬಿಡುವುದು ಅತ್ಯಗತ್ಯವಿದೆ. ಅನ್ವೇಷಕ ಸಂಪೂರ್ಣವಾಗಿ ಕಣ್ಮರೆಯಾದಾಗ ನಿಜವಾದ ಸಾಕ್ಷಾತ್ಕಾರ ಸಂಭವಿಸುತ್ತದೆ. ಏಕೆಂದರೆ ನಾವು ಎಂದೂ ಅಪೂರ್ಣರಲ್ಲ. ಲೈಟ್ ಆ್ಯಂಡ್ ಡಾರ್ಕ್ನೆಸ್, ಜಾಯ್ ಆ್ಯಂಡ್ ಸಾರೋ ಆರ್ ಆಲ್ ಆಸ್ಪೆಕ್ಟ್ಸ್ ಆಫ್ ದಿ ಸೇಮ್ ರಿಯಾಲಿಟಿ. When we stop resisting any part of experience, peace naturally arises. Letting go of all seeking and striving is essential. True realization happens when the seeker disappears completely, revealing that we were never incomplete. ಜ್ಞಾನೋದಯ ಭಾಷೆಯ ಮೂಲಕ ಕಲಿಸುವಂಥದ್ದಲ್ಲ, ಆದರೆ ನಾನಿರುವೆನು ಎಂಬ ಆತ್ಮೀಯವಾದ ಅರಿವನ್ನು ಸಂಪೂರ್ಣವಾಗಿ ಮೈದಾಳಿಸಿ ಸಾಕಾರಗೊಳಿಸಿಕೊಂಡಾಗ ನಮ್ಮ ಇರುವಿಕೆಯು ತಾನೇ ತಾನಾಗಿ ತನ್ನ ಸ್ವಾತಂತ್ರ್ಯ ಮತ್ತು ಸತ್ಯವನ್ನು ಹೊರಸೂಸುತ್ತದೆ. ಇದು ಚೈತನ್ಯಮಯ ವಿಶ್ವಧರ್ಮ, ಎಲ್ಲ ಬೋಧನೆಗಳನ್ನು ಮೀರಿದ ಪರಮಪಾವನ ಮೌನದ ಪ್ರಸರಣ. Enlightenment is not about teaching through words, but when we full embody the awareness of I am that we are, our being radiates its freedom and truth automatically. This is the universal living dharma, a silent transmission beyond instruction. ನಾನಿರುವೆನು, I am. ನಾನಿರುವೆನು, I am. ನಾನಿರುವೆನು, I am. ನಾನು ಯಾರು? ದೇಹ, ಮನಸ್ಸು, ನಾಮರೂಪಗಳು ಮತ್ತು ಎಲ್ಲ ಪಾತ್ರಗಳ ಆಲೋಚನೆಗಳನ್ನು ಕೈಬಿಟ್ಟು ನಾನು ಯಾರು ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿರುವವರು ಯಾರು ಎಂದು ಪ್ರಶ್ನಿಸಿಕೊಳ್ಳಿ. ಈ ಪ್ರಶ್ನೆ ಹುಟ್ಟುವ ಮೊದಲಿದ್ದ ಮೌನದಲ್ಲಿ ನಾನಿರುವೆನು ಎಂಬ ಶುದ್ಧ ಅರಿವಿನಲ್ಲಿ ವಿಶ್ರಮಿಸಿ.
ಏನನ್ನೂ ಯೋಚಿಸದೆ ಸುಮ್ಮನೆ ನಾನಿರುವೆನು ಎಂಬ ಭಾವವನ್ನು ಫೀಲ್ ಮಾಡಿ. ಹೂ ಆಮ್ ಐ? ಲೆಟ್ ಗೋ ಆಫ್ ಥಾಟ್ಸ್ ಅಬೌಟ್ ದಿ ಬಾಡಿ, ದಿ ಮೈಂಡ್, ದಿ ನೇಮ್ ಆರ್ ದಿ ರೋಲ್ಸ್. Ask within, who is asking this question? Rest in the silent presence before the question arises. Simply feel, I am. ನಾನಿರುವೆನು, ಇದ್ದೇನೆ ಎಂಬ ಅನಿಸಿಕೆಯಲ್ಲಿ ಸುಮ್ಮನಿರಿ. I am. Feel the sense of I am in silence and be quiet. ನಾನಿರುವೆನು, ಇದ್ದೇನೆ ಎಂಬ ಅನಿಸಿಕೆಯಲ್ಲಿ ಸುಮ್ಮನಿರಿ. I am. Feel the sense of I am in silence and be quiet. ತೋರುವ ಜಗತ್ತನ್ನು ಅನುಭವಿಸುವವರು ಯಾರು? ಮನಸ್ಸು ಎಚ್ಚರಾದಾಗ ಹೇಗೆ ಜಗತ್ತು ತೋರಿ ಬರುತ್ತದೆ ಎಂಬುದನ್ನು ಗಮನಿಸುತ್ತಾ ತೋರುವ ಜಗತ್ತನ್ನು ಅರಿಯುವವರು ಯಾರು ಎಂದು ಪ್ರಶ್ನಿಸಿಕೊಳ್ಳಿ. ಜಗತ್ತು ನಿಮ್ಮ ಪ್ರಜ್ಞೆಯ ಮಹಾಬೈಲಿನಲ್ಲಿ ತೋರಿ ಅಡಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾನು ಏನಾಗಿರುವೆನೋ ಅದೇ ಆಗಿರುವೆನು ಎಂಬ ಭಾವದಲ್ಲಿ ತನ್ಮಯರಾಗಿ. ಜಗತ್ತು ಈ ತನ್ಮಯತೆಯಲ್ಲಿ ಕರಗಿ ಹೋಗಲಿ. ನಾನು ಏನಾಗಿರುವೆನೋ ಅದೇ ಆಗಿರುವೆನು. Who experiences the world? Notice how the world appears when the mind wakes up. Ask, who is aware of this world? Stay with the consciousness from which the world appears. Let it dissolve into the feeling, I am that I am. ನಾನು ಏನಾಗಿರುವೆನೋ ಅದೇ ಆಗಿರುವೆನು. ಐ ಆಮ್ ದಟ್ ಐ ಆಮ್. ನಾನು ಏನಾಗಿರುವೆನೋ ಅದೇ ಆಗಿರುವೆನು. ಐ ಆಮ್ ದಟ್ ಐ ಆಮ್. ನಾನು ಏನಾಗಿರುವೆನೋ ಅದೇ ಆಗಿರುವೆನು. ಐ ಆಮ್ ದಟ್ ಐ ಆಮ್. ಭಾವೋದ್ರೇಕಗಳನ್ನು, ಉದ್ವೇಗಗಳನ್ನು ಫೀಲ್ ಮಾಡುವವರು ಯಾರು? ಭಾವೋದ್ವೇಗಗಳಾದ ಸಂತೋಷ, ಭಯ, ಕೋಪ ಮೈತಳೆದಾಗ ಇವುಗಳು ಯಾರಿಗೆ ಹುಟ್ಟುತ್ತವೆ ಮತ್ತು ಇವುಗಳನ್ನು ಗಮನಿಸುವವರು ಯಾರು ಎಂದು ಕೇಳಿಕೊಳ್ಳಿ. ಭಾನಂಗಳದಲ್ಲಿ ಮೋಡಗಳು ಹರಿದಾಡುವ ಹಾಗೆ ಯಾವುದೇ ಭಾವಪರವಶತೆಯ ಬಗ್ಗೆ ಏನೂ ತೀರ್ಮಾನಿಸದೆ ಸುಮ್ಮನೆ ಗಮನಿಸಿ. ಪರಿಶುದ್ಧವಾದ ಪ್ರಜ್ಞಾಕಾಶವೇ ನೀವಾಗಿ ಸುಮ್ಮನೆ ಗಮನಿಸಿ. ಪುನಃ ನಾನಿರುವೆನು ಎಂಬ ಅರಿವಿನಲ್ಲಿ ವಿಶ್ರಮಿಸಿ.
Who feels this emotion? When a feeling like joy, fear, anger arises, ask to whom the feelings arise and who observes them. Watch it without judgment, like a cloud passing in the sky. Remain as the sky of consciousness. Rest again in I am. ನಾನಿರುವೆನು. I am. ನಾನಿರುವೆನು, ಇದ್ದೇನೆ ಎಂಬ ಅನಿಸಿಕೆಯಲ್ಲಿ ಸುಮ್ಮನಿರಿ. I am. Feel the sense of I am in silence and be quiet. ನಾನಿರುವೆನು, ಇದ್ದೇನೆ ಎಂಬ ಅನಿಸಿಕೆಯಲ್ಲಿ ಸುಮ್ಮನಿರಿ. I am. Feel the sense of I am in silence and be quiet. ಕರ್ಮ ಮಾಡುವವರಾರು? ಮಾತನಾಡುವವರಾರು? ಉಸಿರಾಡುವವರಾರು? ಜೀವನ ಕ್ಷಣ ಕ್ಷಣಕ್ಕೆ ಮುಂದುವರಿಯುತ್ತಿರುವುದನ್ನು ಗಮನಿಸಿ. ಉಸಿರಾಟ, ಹೃದಯ ಬಡಿತ, ರಕ್ತ ಪರಿಚಲನೆ, ಮಾತು, ಕರ್ಮ ಎಲ್ಲವೂ ಯಾರಿಗೆ? ಪ್ರಶ್ನಿಸಿ. ನಾನು ಕರ್ಮ ಮಾಡುವವನೇ ಅಥವಾ ಎಲ್ಲ ಕರ್ಮಗಳನ್ನು ಸಾಕ್ಷಿಭಾವದಿಂದ ಗಮನಿಸುವವನೇ? ಪ್ರಶ್ನಿಸಿಕೊಳ್ಳಿ. ಕ್ಷಣ ಕ್ಷಣದಲ್ಲಿ ಸಾಗುವ ಜೀವನದ ಹಿನ್ನೆಲೆಯಲ್ಲಿರುವ ಮೌನದೊಳಗೆ ಇಳಿಯಿರಿ. ಈ ಕ್ಷಣದೊಳಗೇ ಇರಿ. ಎಲ್ಲವೂ ನಾನೇನಾಗಿರುವೆನೋ ಅದೇ ಆಗಿರುವೆನು ಎಂಬ ಅನುಭೂತಿಯಲ್ಲಿ ಕರಗಿ ಹೋಗಲಿ. Who acts, speaks, or breathes? Observe life flowing, breath, heartbeat, words, actions. Ask, am I the doer or am I the observer of all of them? Sink into the still point from where life flows. Stay present. Let go into I am that I am. ನಾನೇನಾಗಿರುವೆನೋ ಅದೇ ಆಗಿರುವೆನು. I am that I am. ಆಲೋಚನೆಗಳಿಂದ ಕ್ಷೋಭೆಗೊಳ್ಳುವವರು ಯಾರು? ಅನ್ವೇಷಿಸುವರು ಯಾರು? ಏನನ್ನು ಅನ್ವೇಷಿಸುವುದು? ಒಂದು ವೇಳೆ ನೀವು ವಿಚಲಿತಗೊಂಡರೆ, ಇಲ್ಲ ಸಲ್ಲದ ಆಲೋಚನೆಗಳು ಬಂದರೆ, ತಳಮಳಿಸಿದರೆ ಕೇಳಿಕೊಳ್ಳಿ, ವಿಚಲಿತಗೊಂಡವರು ಯಾರು? ಆಲೋಚನೆಗಳು ಬರುವುದು ಯಾರಿಗೆ? ತಳಮಳಿಸುವವರು ಯಾರು? ಶಾಂತಿ ಬೇಕಾದುದು ಯಾರಿಗೆ? ಈ ಎಲ್ಲ ಭಾವನೆಗಳ ಬುಡದ ಜಾಡು ಹಿಡಿಯುತ್ತಾ ಹೋಗಿ. ಆಗ ನೀವು ನಿಲ್ಲುವುದು ಸಾಕ್ಷಿಯ ಮೌನದಲ್ಲಿ. ಈ ಮೌನದಲ್ಲಿ ಸ್ಥಿರವಾಗಿ ನಾನಿರುವೆನು ಎಂಬ ಶುದ್ಧ ಮೌನದ ಅರಿವಿನಲ್ಲಿ ನಿಲ್ಲಿ.
ಅರಿವಿಗೆ ಅರಿವಾಗಿರಿ. ಅರಿಯುತ್ತಿರುವೆ ಎಂಬುದನ್ನು ಅರಿಯುತ್ತಾ ಮೌನವಾಗಿ. Who is disturbed? Who seeks and what is sought? If you feel disturbed or restless, ask who is disturbed and who is restless? Who is seeking peace? Trace the feeling back to its root. Stay with the silent witness. There you find I am. Stay in that awareness silently. Be aware of I am. Be aware that you are aware and be silent. ನಾನಿರುವೆನು ಎಂಬ ಶುದ್ಧ ಮೌನದ ಅರಿವಿನಲ್ಲಿ ನಿಲ್ಲಿ. ಬಿ ಅವೇರ್ ಆಫ್ ಐ ಆಮ್. ನಾನಿರುವೆನು ಎಂಬ ಶುದ್ಧ ಮೌನದ ಅರಿವಿನಲ್ಲಿ ನಿಲ್ಲಿ. ಬಿ ಅವೇರ್ ಆಫ್ ಐ ಆಮ್. ಅರಿವಿಗೆ ಅರಿವಾಗಿರಿ. ಅರಿಯುತ್ತಿರುವೆ ಎಂಬುದನ್ನು ಅರಿಯುತ್ತಾ ಮೌನವಾಗಿ. ಬಿ ಅವೇರ್ ದಟ್ ಯು ಆರ್ ಅವೇರ್ and be silent. ಅರಿವಿಗೆ ಅರಿವಾಗಿರಿ. ಅರಿಯುತ್ತಿರುವೆ ಎಂಬುದನ್ನು ಅರಿಯುತ್ತಾ ಮೌನವಾಗಿ. ಬಿ ಅವೇರ್ ದಟ್ ಯು ಆರ್ ಅವೇರ್ and be silent. ಅರಿವಿಗೆ ಅರಿವಾಗಿರಿ. ಅರಿಯುತ್ತಿರುವೆ ಎಂಬುದನ್ನು ಅರಿಯುತ್ತಾ ಮೌನವಾಗಿ. ಬಿ ಅವೇರ್ ದಟ್ ಯು ಆರ್ ಅವೇರ್ and be silent. ಎಲ್ಲವೂ ಕಣ್ಮರೆಯಾದಾಗ ಉಳಿಯುವವರು ಯಾರು? ಆಲೋಚನೆಗಳು, ದೇಹ, ಸ್ಮರಣೆ ಎಲ್ಲವನ್ನೂ ಕಳಚಿ ಆಳವಾದ ಮೌನದೊಳಗೆ ಇಳಿಯಿರಿ. ನಾನೆಂಬ ಅರಿವೂ ಇಲ್ಲವಾದಾಗ ಏನು ಉಳಿಯುವುದು ಎಂದು ಪ್ರಶ್ನಿಸಿಕೊಳ್ಳಿ. ಪ್ರಶ್ನಿಸುವವನನ್ನು ಮೀರಿ ನಿಲ್ಲಿ. ರೂಪರಹಿತವೂ ಮೌನವೂ ನಿಶ್ಚಲವೂ ಆದ ಸ್ಥಿತಿಯಲ್ಲೇ ಸ್ಥಿರವಾಗಿ. ಇದು ಶಬ್ದಗಳನ್ನು ಮೀರಿದೆ, ಎಲ್ಲವನ್ನೂ ಮೀರಿದೆ, ಮೀರಿದೆ ಎಂಬುದನ್ನೂ ಮೀರಿದೆ. ಆದರೂ ನೀವು ನೀವೇ ಆಗಿರುವಿರಿ. ನಾನೇನಾಗಿರುವೆನೋ ಅದೇ ಆಗಿರುವೆನು ಎಂಬ ಮೌನದಲ್ಲಿ ಸ್ಥಿರವಾಗಿ, ಎಂಬ ಮೌನದಲ್ಲಿ ಸ್ಥಿರವಾಗಿ. Who remains when all disappears? Let everything go. Thoughts, body, memories. Enter deep stillness. Ask what remains
when even the sense of I dissolves. Go beyond the questioner. Be firm in the state of pure silence. Be that, formless, silent, unchanging. It is beyond words, yet it is you. Feel I am that I am and be silent. ನಾನೇನಾಗಿರುವೆನೋ ಅದೇ ಆಗಿರುವೆನು ಎಂಬ ಮೌನದಲ್ಲಿ ಸ್ಥಿರವಾಗಿ ಫೀಲ್ ಐ ಆಮ್ ದಟ್ ಐ ಆಮ್ ಅಂಡ್ ಬಿ ಸೈಲೆಂಟ್. ನಾನೇನಾಗಿರುವೆನೋ ಅದೇ ಆಗಿರುವೆನು ಎಂಬ ಮೌನದಲ್ಲಿ ಸ್ಥಿರವಾಗಿ ಫೀಲ್ ಐ ಆಮ್ ದಟ್ ಐ ಆಮ್ ಅಂಡ್ ಬಿ ಸೈಲೆಂಟ್. ನಾನೇನಾಗಿರುವೆನೋ ಅದೇ ಆಗಿರುವೆನು ಎಂಬ ಮೌನದಲ್ಲಿ ಸ್ಥಿರವಾಗಿ ಫೀಲ್ ಐ ಆಮ್ ದಟ್ ಐ ಆಮ್ ಅಂಡ್ ಬಿ ಸೈಲೆಂಟ್. ಈ ಆತ್ಮವಿಚಾರಣೆ ನಿಮ್ಮ ವಾಸ್ತವಿಕ ಉಪಸ್ಥಿತಿಯಾಗಲಿ. ಪ್ರತಿ ಕ್ಷಣದಲ್ಲೂ ನಾನು ಎಂಬ ಅಚಲವಾದ ನಿಶ್ಚಲತೆಗೆ ಹಿಂತಿರುಗಿ ನಾನೆಂಬ ಅರಿವನ್ನೂ ಮೀರಿ ಮೌನವಾಗಿ. ಅಲ್ಲಿ ಎಲ್ಲ ಪ್ರಶ್ನೆಗಳು ಕರಗುತ್ತವೆ. ನೀವೇ ಸಾಕ್ಷಾತ್ತಾಗಿ ಆಗಿರುವ ಪರಮಸತ್ಯ ಒಂದೇ ಪ್ರಕಾಶಿಸುತ್ತದೆ. ಲೆಟ್ ದಿಸ್ ಸೆಲ್ಫ್ ಇನ್ಕ್ವೈರಿ become your living presence. In every moment, return to the unshakable stillness of I am, and by transcending the awareness of I am, rest in pure silence. There, all questions dissolve, and only the eternal truth that you are remains. ನಾನೇನಾಗಿರುವೆನೋ ಅದೇ ಆಗಿರುವೆನು ಎಂಬ ಮೌನದಲ್ಲಿ ಸ್ಥಿರವಾಗಿ ಫೀಲ್ ಐ ಆಮ್ ದಟ್ ಐ ಆಮ್ ಅಂಡ್ ಬಿ ಸೈಲೆಂಟ್. ನಾನೇನಾಗಿರುವೆನೋ ಅದೇ ಆಗಿರುವೆನು ಎಂಬ ಮೌನದಲ್ಲಿ ಸ್ಥಿರವಾಗಿ ಫೀಲ್ ಐ ಆಮ್ ದಟ್ ಐ ಆಮ್ ಅಂಡ್ ಬಿ ಸೈಲೆಂಟ್. ನಾನೇನಾಗಿರುವೆನೋ ಅದೇ ಆಗಿರುವೆನು ಎಂಬ ಮೌನದಲ್ಲಿ ಸ್ಥಿರವಾಗಿ ಫೀಲ್ ಐ ಆಮ್ ದಟ್ ಐ ಆಮ್ and be silent. ಮೌನದಲ್ಲಿ ಮೌನವೇ ಆಗಿರಿ. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be silence
in silence. Be happy, be silent, be blissful, be liberated, be liberated, be liberated. Om Shanti Shanti Shanti. स्वस्ति प्रजाभ्यां परिपालयन्तां न्यायेन मार्गेण महीमहीषाः स्थावरजङ्गमं शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्ति शान्ति शान्ति. नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः. नमः